ಗಣ್ಯರೇ ಹಾಗೂ ಸಭಾಂಗಣದಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಹಾಗೂ ಪೋಷಕರೇ, ನನ್ನ ಕನ್ನಡದಲ್ಲಿ ಸ್ವಲ್ಪ ಬದಲಾವಣೆಗಳಾದರೆ ದಯವಿಟ್ಟು ನೀವು ಕ್ಷಮಿಸಬೇಕು. ಈಗ ಕನ್ನಡದ ಬಗ್ಗೆ ಇರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಬಂದು ನನ್ನ ಮಾತೃಭಾಷೆ ಮಲಯಾಳವಿದೆ, ಆದರೆ ನಾನು ಕನ್ನಡ ಗೊತ್ತಿದೆ. ನಾನು ಕನ್ನಡ ಶಾಲೆಯಲ್ಲಿ 1ರಿಂದ 10ನೇ ಕ್ಲಾಸ್ ತನಕ ಕಲಿತಿರೋದು. ಬಟ್ ಈಗ ಸ್ವಲ್ಪ ಕನ್ನಡದ ಬಳಕೆ ಕಡಿಮೆ ಆಗಿರೋದ್ರಿಂದ ನನ್ನ ಕನ್ನಡ ತಪ್ಪಾಗ್ಬೋದು. ಬಟ್ ಆದರೂ ನನಗೆ ಕನ್ನಡ ಭಾಷೆ ಮೇಲೆ ಇವರು ಹೇಳಿದಾಗೆ ಹೆಮ್ಮೆ ಇದೆ. ನನಗೆ ಈ ಒಂದು ವೇದಿಕೆಯಲ್ಲಿ ಕೂರ್ಲಿಕ್ಕೆ ಆಯಿತು ಅನ್ನೋದು ನಾನು ಕೃತಜ್ಞನಾಗಿರ್ತೇನೆ. ಭಾಷೆ ಅನ್ನೋದು ಒಂದು ಸಂಸ್ಕೃತಿ. ನಾವು ಯಾವುದಾದ್ರೂ ಭಾಷೆ ಕಲಿಬೇಕು ಅಂದರೆ ಆ ಸಂಸ್ಕೃತಿಯನ್ನು ರೂಢಿಸ್ಕೊಳ್ಬೇಕು. ಅದು ಕನ್ನಡವಾಗಲಿ, ಇಂಗ್ಲೀಷ್ ಆಗಲಿ, ಯಾವುದೇ ಆಗಲಿ. ನಮ್ಮ DDP ಹೇಳಿದಾಗೆ ಎಲ್ಲ ಭಾಷೆಯನ್ನು ಕಲಿಬೇಕು. ಕನ್ನಡ ಜೊತೆಗೆ ಬಾಕಿ ಭಾಷೆ, ನನಗೆ ಎಷ್ಟು ಭಾಷೆ ಕಲಿಯೋಕ್ಕಾಗುತ್ತೆ ಅಷ್ಟು ಸಂಸ್ಕೃತಿಯನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಅಂತ. ನಮಗೆಲ್ಲರಿಗೂ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರಿಗೂ ಕನ್ನಡ ಭಾಷೆ ಚೆನ್ನಾಗಿ ಬರುತ್ತೆ. ನನಗೂ ಆ ಕನ್ನಡ ಭಾಷೆ ಮಾತಾಡೋಕ್ಕಾಗ್ತಿದೆ ಅನ್ನೋದರಲ್ಲಿ ನಾನು ಸಂತೋಷಗೊಳ್ತಾ ಇದ್ದೀನಿ. ಈ ಒಂದು ಸಮಾರಂಭಕ್ಕೆ ಕರೆದಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ, ಈ ಮಕ್ಕಳಿಗೆಲ್ಲ DDP ಸಾಹೇಬ್ ಹೇಳಿದಾಗೆ ಇನ್ನೂ ಭವಿಷ್ಯ ಜಾಸ್ತಿ ಇದೆ. ಆ ಭವಿಷ್ಯದಲ್ಲಿ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಬೇಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವಂತಹ ಗಣ್ಯಾತಿ ಗಣ್ಯರೇ, ಶಿವಮೊಗ್ಗ ತಾಲೂಕಿನ 11ನೆಯ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕುಮಾರಿ ನೇಹಾ ಹೊಸ್ಮನಿಯವರೇ, ಹಾಗೆಯೇ ಉದ್ಘಾಟಕರಾಗಿ ಆಗಮಿಸಿರುವಂತಹ ಕುಮಾರಿ ತಾರಾ ಅವರೇ, ಹಾಗೆಯೇ ಉಪನಿರ್ದೇಶಕರು ಸರಳ ಸಜ್ಜನರು ಆಗಿರುವಂತಹ ಶ್ರೀಯುತ SR ಮಂಜುನಾಥ್ ಸರ್ ಅವರೇ, ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಮಹಾದೇವಿ ಮೇಡಮ್ರವರೇ, ಹಾಗೂ ಎಲ್ಲ ಶಿಕ್ಷಕ ವರ್ಗದವರೇ ಮತ್ತು ಮಕ್ಕಳೇ, ನಾನಂತೂ ಅಪ್ಪಟ ಕನ್ನಡಿಗ. ನನಗೆ ಯಾವುದೇ ಬೇರೆ ಭಾಷೆ ಗೊತ್ತಿಲ್ಲ. ಇಂಗ್ಲೀಷ್ ಅಂತೂ ಬರೋದೇ ಇಲ್ಲ ನನಗೆ. ನಾನು ಇಂಗ್ಲೀಷಲ್ಲಿ ತುಂಬ ಡಲ್ಲು. ಅದು ಹೆಂಗೆ ಪಾಸಾಗಿ ಬಂದೋ ಗೊತ್ತಿಲ್ಲ ಇಂಗ್ಲೀಷು. ಬಟ್ ಕನ್ನಡ ಎಲ್ಲೂ ಒಂದು 4 ಪೇಜ್ ಬರೆಸ್ರಿ ಒಂದು ಸಣ್ಣ ತಪ್ಪನ್ನು ಬರೆಯಲ್ಲ ನಾನು. ಅಷ್ಟು ಸ್ಪಷ್ಟವಾಗಿ ಕನ್ನಡ ಬರೀತೀನಿ. ಅಷ್ಟೊಂದು ಅಪ್ಪಟ ಕನ್ನಡಿಗ ನಾನು. ಅದೇ ನನಗೆ ಹೆಮ್ಮೆ. ಹಾಗಾಗಿ ಈ ಫಂಕ್ಷನಿಗೆ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಇದೇ ರೀತಿ ಈಗ ನಾವು ಅನಿವಾರ್ಯ ಕನ್ನಡದಲ್ಲೇ ಕಲಿಬೇಕಿತ್ತು. ನಾವೆಲ್ಲ ಕನ್ನಡ ಶಾಲೆಗೆ ಅಷ್ಟೇ ಇದ್ದಿದ್ದಾಗ ಎಲ್ಲ ಪ್ರೂಫ್ ಎಲ್ಲೆಲ್ಲೋ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇರ್ತಿತ್ತು ಇಂಗ್ಲೀಷ್ ಕಾನ್ವೆಂಟ್ಗಳು. ನಾವೆಲ್ಲ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಸೊ ಹಾಗಾಗಿ ಕನ್ನಡ ಶಾಲೆಯಲ್ಲೇ ಕಲಿತು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ. ಸೊ ನೀವು ಓದಲಿಕ್ಕೆ ಭಾಷೆನೇ ಇಂಪಾರ್ಟೆಂಟ್ ಅಲ್ಲ. ನೀವು ಮಾತೃಭಾಷೆ ಕನ್ನಡ ಪ್ರಾಥಮಿಕ ಶಾಲೆ ಕನ್ನಡದಲ್ಲಿಯೇ ಆಗಬೇಕು. ಮಾತೃಭಾಷೆ ಕನ್ನಡ ಆಗಿದ್ದರಿಂದ ನಾವೇನೇ ಕಲಿಸಿದ್ರು ನೀವು ತುಂಬ ಚೆನ್ನಾಗಿ ಬೇಗ ಅರ್ಥ ಮಾಡ್ಕೊಳ್ತೀರ ಆ ಕನ್ನಡವನ್ನು. ಹಾಗಾಗಿ ಪ್ರಾಥಮಿಕ ಶಾಲೆ ಕನ್ನಡ ಮಾಧ್ಯಮದಲ್ಲೇ ಕಲಿತ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಆದರೂ ಇವತ್ತಿನ ದಿನಗಳಲ್ಲಿ ನಮ್ಮ ಪೇರೆಂಟ್ಸು ಇಂಗ್ಲೀಷು ಮೀಡಿಯಮ್ಗಳಿಗೆ ಮಾರ್ಬಿಟ್ಟಿದ್ದಾರೆ. ಎಲ್ಲ ಇಂಗ್ಲೀಷ್ ಮೀಡಿಯಮ್ ಬೇಕು ಅನ್ನೋ ಕಾರಣಕ್ಕೆ ಭಾಳ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ. ಆದರೂ ಸಹ ಅಲ್ಲಿ ಒಂದು ಕನ್ನಡ ಲ್ಯಾಂಗ್ವೇಜ್ ಇರುತ್ತೆ. ಸೊ ಹಾಗಾಗಿ ಕನ್ನಡವನ್ನು ನೀವು ಕಲಿತೀರ. ಕನ್ನಡವನ್ನು ಯಾರೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಂದು ಮಗು ಕೆಳಗೆ ಬಿದ್ದರೆ ಪೆಟ್ಟಾದರೆ ಬಾಯಿಂದ ಬರುವಂಥದ್ದೇನು ಅಮ್ಮ ಅಂತಾನೆ, ಮಮ್ಮಿ ಅಂತ ಬರಲ್ಲ ಅಲ್ಲಿ. ಸೊ ಹಾಗಾಗಿ ಅದು ನಮ್ಮ ರಕ್ತದಲ್ಲಿ ಅಡಗಿದೆ ನಮ್ಮ ಕನ್ನಡ ಭಾಷೆ. ಹಾಗಾಗಿ ಕನ್ನಡವನ್ನು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಸಾವಿರಾರು ವರ್ಷಗಳು ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ನನ್ನನ್ನು ಕರೆಸಿ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನ. ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಶಿವಮೊಗ್ಗ ತಾಲೂಕು ಹಾಗೂ ಸೈಂಟ್ ಜೋಸೆಫ್ ಪ್ರೌಢಶಾಲೆ ಶಿವಮೊಗ್ಗ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಶಿವಮೊಗ್ಗ ತಾಲೂಕು 11ನೆಯ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂತಹ ಕುಮಾರಿ ತಾರಾರವರೇ, ಹಾಗೆಯೇ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷೆಯಾಗಿರ್ತಕ್ಕಂತಹ ಕುಮಾರಿ ನೇಹಾ ಹೊಸ್ಮನಿಯವರೇ, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ನೆಚ್ಚಿನ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಸರ್ ಅವರೇ, ಹಾಗೆಯೇ ಈ ಶಾಲೆಯ ಸೈಂಟ್ ಜೋಸೆಫ್ ಶಾಲೆಯ ಫಾದರ್ ಅವರೇ, ಹಾಗೆಯೇ ಭದ್ರಪ್ಪ ಸರ್ ಅವರೇ, ಹಾಗೆಯೇ ಶಿವಮೊಗ್ಗ ತಾಲೂಕು ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕ್ಷಣ ಇಲಾಖೆಯ ದೈಹಿಕ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಸರ್ ಅವರೇ,
ಹಾಗೆ ನಮ್ಮ ಶಿವಮೊಗ್ಗ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಹಾದೇವಿ ಮೇಡಮ್ರವರೇ, ಹಾಗೆಯೇ ಎಲ್ಲ ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಆತ್ಮೀಯ ಕನ್ನಡ ಅಭಿಮಾನಿಗಳೇ, ಶಿಕ್ಷಕರೇ, ಸಹೋದ್ಯೋಗಿಗಳೇ, ಹಾಗೆ ಎಲ್ಲ ಮಕ್ಕಳೇ, ವಿಶೇಷವಾಗಿ ಇವತ್ತು ನಡೀತಾ ಇರುವುದು ನಮ್ಮ ಶಿವಮೊಗ್ಗ ತಾಲೂಕಿನ 11ನೆಯ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನ. ಯಾಕೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಇವತ್ತಿಗೂ ಸಹ ಪ್ರಸ್ತುತದಲ್ಲಿ ಇರಬೇಕು ಅಂದರೆ, ಇವತ್ತು ಬೇರೆ ಬೇರೆ ಭಾಷೆಗಳ ಪ್ರಭಾವ ನಮ್ಮ ಕನ್ನಡ ಭಾಷೆ ಮೇಲೆ ಆಗ್ತಾ ಇದೆ. ಹಾಗಾಗಿ ಇವತ್ತು ಕನ್ನಡವನ್ನು ಉಳಿಸುವಂತಹ, ಬೆಳೆಸುವಂತಹ, ಕನ್ನಡ ಭಾಷೆ ಮೇಲೆ ಅಭಿಮಾನ ಬರುವಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಜರುಗಬೇಕಾದಂಥ ಅನಿವಾರ್ಯತೆ ಎಂದಿಗಿಂತ ಹೆಚ್ಚಾಗಿದೆ. ಯಾಕೆಂದರೆ ವಿಶೇಷವಾಗಿ ಆಂಗ್ಲ ಮಾಧ್ಯಮ ವ್ಯಾಮೋಹ ಹೆಚ್ಚಾಗ್ತಾ ಇದೆ. ಅದರಿಂದಾಗಿ ಈ ಕನ್ನಡದ ಬಗ್ಗೆ ಸ್ವಲ್ಪ ಭಾಷಾಭಿಮಾನ ಕಡಿಮೆ ಆಗ್ತಿರುವಂಥ ಈ ದಿನದಲ್ಲಿ ಇಂತಹ ವೇದಿಕೆಗಳು ಮಕ್ಕಳಲ್ಲಿ ಎಳವೆಯಿಂದಲೇ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಬರುವಂತಹ, ಪ್ರೀತಿ ಹುಟ್ಟುವಂತಹ, ಕನ್ನಡ ಭಾಷೆಯ ಪರಂಪರೆಯನ್ನು, ಇತಿಹಾಸವನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಏಕೆಂದರೆ ಸರ್ಕಾರವೇ ವಿಶೇಷವಾಗಿ ಹೇಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರತಿ ವರ್ಷ